ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೇನೆ ಬಿಗ್ ಶಾಕ್. ಲೋಕಾಯುಕ್ತ ವಿರುದ್ಧವೇ ಈಗ ದಾಖಲೆಯೊಂದು ಔಟ್ ಆಗಿದೆ. ಸಂಕಷ್ಟ ಫಿಕ್ಸ್. ಹಾಗಾದ್ರೆ ಈ ಕೇಸ್ CBIಗೆ ಹೋಗೋದಿಕ್ಕೆ ಇದುವೇ ದಾರಿ ಆಯ್ತಾ? ಏನಿದು ಹಾಗಾದ್ರೆ? ರಾತ್ರೋರಾತ್ರಿ ನಡೆದಂತಹ ಬೆಳವಣಿಗೆ ಸೀಕ್ರೆಟು, 145 ದಾಖಲೆಗಳ ಮಹಾರಹಸ್ಯ ಎಲ್ಲ ಒಂದೊಂದೇ ಹೊರಗಡೆ ಬರ್ತಾ ಇದ್ದು ಸ್ನೇಹಮಯಿ ಕೃಷ್ಣ ಈಗ ಇದೆಲ್ಲವನ್ನ ಹೈಕೋರ್ಟ್ ಮುಂದೆ ಇಡೋದಕ್ಕೆ ಸಜ್ಜಾಗಿದ್ದಾರೆ. ಮಹತ್ವದ ಬೆಳವಣಿಗೆಯೊಂದರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಕೇಸ್ನಲ್ಲಿ ಒಂದಾದ್ಮೇಲೆ ಒಂದು ದಾಖಲೆಗಳನ್ನ ಸ್ನೇಹಮಯಿ ಕೃಷ್ಣ ಬಿಡ್ತಿದ್ದಾರೆ. ಏನು ಪ್ರಯೋಜನ? ಅವರು ಬಿಡ್ತಾರೆ, ಇವರು ಸುಳ್ಳು ಅಂತಾರೆ, ಅಷ್ಟಕ್ಕೆ ಸೀಮಿತ ಆಯ್ತಲ್ಲ. ಸೋಷಿಯಲ್ ಮೀಡಿಯಾ ಕೆಸರರ್ ಚಾಟ ಅಂತ ಅನಿಸಿದ್ರು ಅದಲ್ಲ ಅಸಲಿಯತ್ತು. ಯಾಕೆ ಎಲ್ಲ ದಾಖಲೆಗಳನ್ನು ಇಡ್ತಿದ್ದಾರೆ ಮತ್ತು ಇದರ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರ ಗಮನಕ್ಕೆ ತಂದು ದೂರು ಕೊಡ್ತಿದ್ದಾರೆ ಅಂದರೆ, ಮೊದಲು ಸ್ಥಳೀಯ ಪೊಲೀಸರಿಗೆ ನಾನು ದೂರು ಕೊಟ್ಟಿದ್ದೀನಿ, ಆದರೆ ಏನು ಕ್ರಮ ಆಗಿದೆ ಅಥವಾ ಕ್ರಮ ಆಗಿಲ್ವಾ ಅನ್ನೋದನ್ನು ಖಚಿತಪಡಿಸಬೇಕು. ಯಾಕೆ CBIಗೆ ಈ ಕೇಸ್ ಹೋಗಬೇಕು ಅನ್ನೋದಕ್ಕೆ ಬಹಳ ಸ್ಟ್ರಾಂಗ್ ಆದಂತಹ ದಾಖಲೆಗಳನ್ನು ರೆಡಿ ಮಾಡ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಅನ್ನೋದು ವೆರಿ ಕ್ಲಿಯರ್. 26ನೇ ತಾರೀಕೇನೋ ಬರ್ತಾ ಇದೆ ಈ ಕೇಸು CBIಗೆ ಹೋಗಬೇಕು ಅನ್ನುವಂಥ ವಿಚಾರಣೆ. 26ಕ್ಕೇನೋ ಮುಂದೂಡಲ್ಪಟ್ಟಿತ್ತು, ಆವತ್ತಿಗೆ ಬರ್ತಾ ಇದೆ. ಏನೇನೆಲ್ಲ ಹೊರಗಿಟ್ಟಿದ್ದಾರೆ ನೋಡಿದ್ದೀವಲ್ಲ. ವಿಶೇಷ ತಹಶೀಲ್ದಾರು ಪಾರ್ವತಿಯವರ ಪರವಾಗಿ ಅವರು ಶುಲ್ಕ ಪಾವತಿ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ದಾಖಲೆ ಬಿಟ್ಟರು, ದೃಢೀಕೃತ ದಾಖಲೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆಮೇಲೆ ಮುಂಚಿನ ದಿನವೇ ಅರ್ಜಿ ಹಾಕಿದ ಮುಂಚಿನ ದಿನವೇ ಶುಲ್ಕ ಪಾವತಿಯಾಗಿದೆ ಅನ್ನೋದು. ಅದಾದ ಮೇಲೆ ನಿನ್ನೆ ಅಷ್ಟೇ ಆರೋಪ ಕೇಳಿ ಬಂತಲ್ಲ, ಮಲ್ಲಿಕಾರ್ಜುನ ಸ್ವಾಮಿ ಅವರು ಲೋಕಾಯುಕ್ತ ತನಿಖಾಧಿಕಾರಿ ಜೊತೆಗೆ ಯಾಕೆ ರಾತ್ರಿ ಹೋಗಿ ಮೀಟಿಂಗ್ ಮಾಡಿದ್ರು? ಒಂದಲ್ಲ ಎರಡೆರಡು ದಿನ ಹೋಗಿ ನೋಟಿಸ್ ಅಲ್ಲ, ಅವ್ರು A3 ಕೇಸಲ್ಲಿ ಆರೋಪಿ ಹೋಗಿ ಹಾಗಾದ್ರೆ ತನಿಖಾಧಿಕಾರಿ ಜೊತೆ ರಾತ್ರಿ ಎಲ್ಲ ಮೀಟಿಂಗ್ ಮಾಡ್ಬೋದಾ? ಯಾಕೆ ಅದು ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಪ್ರತಿಪಕ್ಷಗಳು ಪ್ರಶ್ನೆ ಮಾಡ್ತಿವೆ. ಇದ್ರ ಬಗ್ಗೆ ಸ್ನೇಹಮಯಿ ಕೃಷ್ಣ ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಮಹಾನಿರ್ದೇಶಕರಿಗೆ ಕರ್ತವ್ಯ ಲೋಪ, ಲೋಕಾಯುಕ್ತದ ಮೇಲೆ ಕ್ರಮ ಆಗಬೇಕು, ಅಲ್ಲಿ CCTV ಹಾಕಬೇಕು, ಬೇರೆ ಬೇರೆ ವಿಚಾರಗಳನ್ನು ಮನವಿ ಮಾಡ್ಕೊಂಡಿದ್ದಾರೆ. ಇಂತಹ ಹಲವು ಅಂಶಗಳನ್ನು ಈಗಾಗಲೇ ಗಮನಕ್ಕೆ ತಂದಿದ್ದಾರೆ ಮತ್ತು ದಾಖಲೆಗಳನ್ನು ಬಿಟ್ಟು ಇಲ್ಲಿ ಕರ್ತವ್ಯ ಲೋಪ ಎಸಗಲಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಒಂದಾದ್ಮೇಲೆ ಒಂದು ಹೊರಗಿಟ್ಟಿರೋದನ್ನು ನೋಡ್ತಾ ಇದ್ದೀವಿ ನಾವು. ಈಗ ನೋಡಿ, ಲೋಕಾಯುಕ್ತಕ್ಕೆ ಶಾಕ್ ಕೊಟ್ಟ ಸ್ನೇಹಮಯಿ ಕೃಷ್ಣ. ಏನದು? ಲೋಕಾಯುಕ್ತ ಟಿಪ್ಪಣಿಯೊಂದು, ಆ ದಾಖಲೆಯೊಂದನ್ನು ರಿಲೀಸ್ ಮಾಡಿದ್ದಾರೆ. ಮತ್ತು ಲೋಕಾಯುಕ್ತ ಯಾವ ರೀತಿ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಅಥವಾ ಸರ್ಕಾರಕ್ಕೆ ಹೆಲ್ಪ್ ಮಾಡಿದೆ, ಆ ಮೂಲಕ ಈ ಕೇಸ್ನಲ್ಲಿ ಅವರೇ ಅಪರಾಧವನ್ನು ಎಸಗಿದ್ದಾರೆ, ಆರೋಪಿ ಸ್ಥಾನದಲ್ಲಿದ್ದಾರೆ ಅನ್ನುವಂಥ ಗಂಭೀರ ವಿಚಾರವೊಂದನ್ನು ತೆಗೆದಿದ್ದಾರೆ. ಈ ಕೇಸ್ನಲ್ಲಿ ಮಹತ್ವದ ತಿರುವು ಕೊಡಬಲ್ಲ ಮತ್ತು ಇದೇ ಕಾರಣಕ್ಕಿದು CBIಗೆ ಹೋಗುತ್ತೆ ಅಂತ ಚರ್ಚೆಗೆ ಕಾರಣವಾಗಿದೆ. ಈಗ ಏನು ಟಿಪ್ಪಣಿ, ಲೋಕಾಯುಕ್ತ ಟಿಪ್ಪಣಿ ಅಂತ ಕೇಳಿದ್ರೆ, ಲೋಕಾಯುಕ್ತ ದಾಖಲೆಗಳಲ್ಲೇ ಲಭ್ಯವಾಗಿದೆ ಅಂತ ಅವರು ಒಂದಿಷ್ಟು ವಿಚಾರಗಳನ್ನು ಬಿಟ್ಟಿದ್ದಾರೆ. ಹೈಕೋರ್ಟ್ಗೆ ಕೊಡ್ತೀನಿ ಇದನ್ನು ಅಂತ ಈಗಾಗಲೇ ಪೊಲೀಸ್ ಮೇಲಾಧಿಕಾರಿಗಳಿಗೆ ಕೊಟ್ಟಿದ್ದಾರಂತೆ. ಕ್ರಮ ಆಗ್ತಿಲ್ಲ, ಇದನ್ನು ನಾಡಿದ್ದು ಹೈಕೋರ್ಟಲ್ಲಿ ಕೊಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಏನದು ಅಂತ ಕೇಳಿದ್ರೆ, ಮೂಡಾದ ಅಕ್ರಮ ಮೊದಲೇ ಲೋಕಾಯುಕ್ತಕ್ಕೆ ಗೊತ್ತಾಗಿತ್ತಂತೆ. ಇವ್ರು ಕೇಸ್ ಕೊಟ್ಟು ಕೋರ್ಟ್ಗೆ ಹೋಗಿ ಕೋರ್ಟು ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡೋಕ್ಕಿಂತ ಮುಂಚೆನೆ ಜೂನಲ್ಲೇನು ಆಗಲೇ ಗೊತ್ತಾಗಿ 50-50 ಅಕ್ರಮಗಳು ಸರ್ಚ್ ವಾರೆಂಟ್ ಜಾರಿ ತನಕ ಆಗಿತ್ತಂತೆ. ಲೋಕಾಯುಕ್ತದಿಂದ ಸರ್ಚ್ ವಾರೆಂಟು ಆಗಿ 28ನೇ ತಾರೀಕೇನೋ ಸರ್ಚ್ ಮಾಡೋದು ಅಂತ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಆದರೆ ಹಿಂದಿನ ಪೊಲೀಸ್ ಅಧಿಕಾರಿ ಅಂದರೆ ಲೋಕಾಯುಕ್ತ ಅಧಿಕಾರಿಯೊಬ್ಬರು ಇದನ್ನು ಲೀಕ್ ಮಾಡಿದ್ದಾರೆ ಸರ್ಕಾರದ ಮಿನಿಸ್ಟರ್ಗೆ ಅಂತ ಹೇಳ್ತಿರೋದು ಸ್ನೇಹಮಯಿ ಕೃಷ್ಣ. ಸೊ 28/6/2024 ಲೋಕಾಯುಕ್ತ ದಾಳಿ ಮಾಡೋದಕ್ಕೆ ಫಿಕ್ಸ್ ಆಗಿರುತ್ತೆ ಡೇಟು. ಆದರೆ 27ನೇ ತಾರೀಕು ದಾಳಿಯ ಮುಂಚಿನ ದಿನವೇ ಬಂದು ಭೈರತಿ ಸುರೇಶ್ ಅವರು ಮತ್ತು ಒಬ್ಬರು IAS ಅಧಿಕಾರಿ ದಾಖಲೆಗಳನ್ನು ಬರೋಬ್ಬರಿ 145 ಪುಟಗಳ ದಾಖಲೆಗಳನ್ನು ಕದ್ದೊಯ್ದಿದ್ದಾರಂತೆ. ಅಂದರೆ ಎಸ್ಕೇಪ್ ಮಾಡಿದ್ದಾರೆ ಅಲ್ಲಿಂದ ಅನ್ನುವ ಆರೋಪ. ಯಾರು? IAS ಅಧಿಕಾರಿ ವೆಂಕಟಾಚಲಪತಿ ಮತ್ತು ಭೈರತಿ ಸುರೇಶ್ ಅವರ ವಿರುದ್ಧ ಈ ಆರೋಪವನ್ನು ಬಹಳ ಗಂಭೀರವಾದ ಆರೋಪ ಮಾಡಿದ್ದಾರೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಹಿಂದೆನೇ ಮಾಡಿದ್ರು. ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ಲ್ಲಿ ಬಂದು ದಾಖಲೆಗಳ ಮೂಟೆಯನ್ನು ಹೊತ್ಕೊಂಡು ಹೋಗಿದ್ದಾರೆ. ಕುಮಾರಸ್ವಾಮಿ ಅವರಿಂದ ಹಿಡಿದು BJP ಅವರಿಂದ ಹಿಡಿದು ದೂರುದಾರರ ತನಕ ಬಹಳಷ್ಟು ಬಾರಿ ಆರೋಪ ಮಾಡಿದ್ರು. ರಾಜ್ಯಪಾಲರಿಗೂ ಈ ಬಗ್ಗೆ ಸುಮಾರು ವಿಷಯಗಳೆಲ್ಲ ಹೋಗಿವೆ. ಈಗ ಕುತೂಹಲಕ್ಕೆ ಕಾರಣ ಆಗಿದೆ.
ಲೋಕಾಯುಕ್ತಕ್ಕೆ ಮೊದಲೇ ಗೊತ್ತಿದ್ದ ಮಾಹಿತಿಯನ್ನ ಸರ್ಕಾರಕ್ಕೆ ಲೀಕ್ ಮಾಡಿ ಮೂಡಾದಲ್ಲಿ ದಾಖಲೆಯನ್ನು ಎಸ್ಕೇಪ್ ಮಾಡಿಸೋದಕ್ಕೆ ಇವರು ಸಂಚನ್ನ ರೂಪಿಸಿದ್ದಾರೆ. ಸರ್ಕಾರದ ಭಾಗವಾಗಿರೋ ಮಂತ್ರಿಗಳು ಅಥವಾ ಇನ್ಯಾರ್ದೋ ಜೊತೆ ಸೇರ್ಕೊಂಡು ಅನ್ನುವಂಥ ವಿಚಾರವನ್ನು ಹೇಳ್ತಿದ್ದಾರೆ. ಸರ್ಚ್ ವಾರೆಂಟ್ ಜಾರಿಯಾಗಿ ಮತ್ತು ಲೋಕಾಯುಕ್ತ ಹೆಜ್ಜೆ ಹಿಂದಿಟ್ಟಿದೆ, ಸರ್ಚ್ ವಾರೆಂಟ್ ವಾಪಸ್ ಪಡೆದಿತ್ತು ಅನ್ನುವಂಥ ಆರೋಪವು ಕೇಳಿ ಬರ್ತಾ ಇದೆ. 50-50 ಈ ಅಕ್ರಮದ ಬಗ್ಗೆ ತನಿಖೆಗೆ ತಾನಾಗೇ ಮುಂದಾಗಿದ್ದ ಲೋಕಾಯುಕ್ತ ದೊಡ್ಡವ್ರದ್ದೆಲ್ಲ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲೇ ಒಳಗೊಳಗೆ ಅಡ್ಜಸ್ಟ್ಮೆಂಟ್ ಮಾಡಿ ಹೆಜ್ಜೆ ಹಿಂದಿಟ್ಟಿದೆ ಅನ್ನುವ ಗಂಭೀರ ಆರೋಪದ ಜೊತೆಗೆ ಮೊದಲೇ ದಾಳಿ ಮಾಡಿ ಅಕ್ರಮಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ, ದಾಖಲೆ ವಶಪಡಿಸ್ಕೊಳ್ಳೋದಕ್ಕೆ ಪ್ಲಾನ್ ಆಗಿದ್ದ ಹೆಜ್ಜೆ ಹಿಂದಿಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆ ಸಿಕ್ಕಿದೆ ಈಗ ಅಂತ ಹೇಳ್ತಿರೋದು. ಲೋಕಾಯುಕ್ತದ ಟಿಪ್ಪಣಿಯೇ ಇದಕ್ಕೆ ಸಾಕ್ಷಿ ಅಂತ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ಕೋರ್ಟ್ಗೆ ಕೊಡ್ತೀನಿ ನಾಡಿದ್ದು, ಹೈಕೋರ್ಟ್ಗೆ ಕೊಟ್ಟು ಈ ಲೋಕಾಯುಕ್ತ ಸಿದ್ದರಾಮಯ್ಯನವ್ರ ಕೇಸನ್ನು ಹೆಂಗೆ ತನಿಖೆ ಮಾಡುತ್ತೆ, ಇದೊಂದು ಕಾರಣ ಸಾಕು CBIಗೆ ಹೋಗೋಕ್ಕೆ ಅನ್ನೋದು ಅವ್ರ ಕಾನ್ಫಿಡೆನ್ಸು. ಯಾಕೆ ಹೋಗಬೇಕು ಅಂದರೆ, ನಂಬರ್ 1, ಹಿಂದೆ ಕೆಲವು ಪ್ರಕರಣಗಳನ್ನು ಸಿದ್ದರಾಮಯ್ಯನವ್ರ ವಿರುದ್ಧ ಲೋಕಾಯುಕ್ತ ಹ್ಯಾಂಡಲ್ ಮಾಡಿ ರಿಪೋರ್ಟ್ ಹಾಕಿದ್ದು ಕೋರ್ಟ್ ಛೀಮಾರಿ ಹಾಕಿದೆ ಲೋಕಾಯುಕ್ತಕ್ಕೆ. ಈ ಕೇಸ್ನಲ್ಲಿ ನೀವು ಸುಮ್ಮನೆ ಸಾಕ್ಷಿಗಳನ್ನೆಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದೀರಿ ಅಂತ ಛೀಮಾರಿ ಹಾಕಿರುವಂಥ ಫೈಲ್ಗಳನ್ನು ಇಡೋದು, ಜೊತೆಗೆ ಈ ಎಲ್ಲ ದಾಖಲೆ ಮೊನ್ನೆಯಿಂದ ರಿಲೀಸ್ ಮಾಡ್ತಿದ್ದಾರಲ್ಲ, ಸಿದ್ದರಾಮಯ್ಯನವ್ರ ಪಾತ್ರ ಇದೆ, ಬಟ್ ಅದು ಯಾವುದು ಹೊರಗಡೆ ಬರದಂತೆ ನೋಡ್ಕೊಳ್ತಿದ್ದಾರೆ ಅಂತ. ಅದರ ಜೊತೆಗೆ ಈಗ ಲೋಕಾಯುಕ್ತ ಯಾವ ಕಳ್ಳಾಟವನ್ನು ಮಾಡಿದೆ ಅನ್ನುವ ಮಹತ್ವದ ದಾಖಲೆ ಸ್ನೇಹಮಯಿ ಕೃಷ್ಣಾಗೆ ಸಿಕ್ಕಿದೆ ಅಂತೆ. ಅದನ್ನು ಹೈಕೋರ್ಟ್ಗೆ ಇಡ್ತೀನಿ ಅಂತಿದ್ದಾರೆ. CBIಗೆ ಈ ಕೇಸ್ ಹೋಗಲೇಬೇಕು, ಲೋಕಾಯುಕ್ತ ಖಂಡಿತ ಈ ಕೇಸನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸೋಕ್ಕಾಗಲ್ಲ ಅನ್ನೋದು ಅವರು ಸಿಡಿಸಿರುವಂತಹ ದಾಖಲೆಗಳು ಮತ್ತು ಆರೋಪಗಳನ್ನು ನೋಡಬಹುದು. ನಾವು ದೂರರ್ಜಿ ಕೊಡೋಕ್ಕಿಂತ ಮುಂಚೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಅಕ್ರಮ ನಡೆದಿದೆ ಅಂತೇಳಿ ಸ್ವತಃ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನು ಮಾಹಿತಿಯನ್ನು ಸಂಗ್ರಹ ಮಾಡಿ ಆ ಒಂದು ಸಮಗ್ರ ವರದಿಯನ್ನು 6/2024 ಮಾನ್ಯ ಲೋಕಾಯುಕ್ತರು ಕೊಡ್ತಾರೆ. ಆ ಲೋಕಾಯುಕ್ತ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಅದನ್ನು ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ನಂತರ ಈ ದಾಖಲಾತಿಗಳು ಕೊಡಿ ಅಂತೇಳಿ ಅಧಿಕಾರಿಗಳು ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳಿಗೆ ಏನಾದ್ರು ನೋಟಿಸ್ ಕೊಟ್ಟರೆ ಅವರು ದಾಖಲಾತಿಗಳನ್ನು ಮುಚ್ಚಿಡುವಂಥ ಮತ್ತು ದಾಖಲೆ ನಾಶಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರ್ಚ್ ವಾರೆಂಟ್ ಕೊಡಿ, ನಾವು ದಾಳಿ ಮಾಡಿ ದಾಖಲೆಯನ್ನು ವಶಪಡಿಸ್ಕೊಳ್ಳೋದು ಅಂತೇಳಿ ಅವರು ಮನವಿ ಮಾಡ್ಕೊಂಡಿರ್ತಾರೆ. ಆ ಒಂದು ಮನವಿ ಆಧಾರದ ಮೇಲೆ ಮಾನ್ಯ ಲೋಕಾಯುಕ್ತರು 28/6/2024 ಒಂದು ಸರ್ಚ್ ವಾರೆಂಟ್ ಕೂಡ ಮಾಡ್ತಾರೆ. ಆದರೆ ಆ ವಾರೆಂಟ್ ಕೊಡೋವಂಥ ವಿಚಾರ ನಾನು ಆಗಲೇ ಅನುಮಾನ ವ್ಯಕ್ತಪಡಿಸಿದಾಗೆ ಮೈಸೂರಿನ ಹಿಂದಿನ ಲೋಕಾಯುಕ್ತ SP ಆಗಿದ್ದ ಸಜಿತ್ ಅವರು ಈ ವಿಚಾರ ಬೈರತಿ ಸುರೇಶ್ ಅವ್ರಿಗೆ ಗಮನಕ್ಕೆ ತರ್ತಾರೆ. ಹಾಗಾಗಿ ಬೈರತಿ ಸುರೇಶ್ ಮತ್ತು ಅಧಿಕಾರಿಗಳ ಮೈಸೂರಿಗೆ ದಿಢೀರ್ ದಾಳಿ ಮಾಡಿ ಒಂದು ದಿನಕ್ಕೆ ಮುಂಚೆನೇ ಸರ್ಚ್ ವಾರೆಂಟ್ ಆದೇಶ ಆಗಿದ್ದು ಒಂದು ದಿನ ಮುಂಚೆನೇ ಅಥವಾ ಆ ಸಮಯದಲ್ಲಿ ಮೈಸೂರಿಗೆ ಬಂದು ಸುಮಾರು 140 ಕಡತಗಳನ್ನು ಮೂಲ ಕಡತಗಳನ್ನ ವಶಪಡಿಸ್ಕೊಂಡ್ರು ಅಂತೇಳಿ ಮಾಹಿತಿ ಇದೆ. ಸೊ ಈ ವಿಚಾರದ ಬಗ್ಗೆ ಆಗಲೇ ನಾನು ಮೈಸೂರು ಪೊಲೀಸ್ ಮಹಾನಿರ್ದೇಶಕ ಮತ್ತು ಮಹಾನಿರೀಕ್ಷಕ ದೂರರ್ಜಿ ಕೊಟ್ಟಿದ್ದೆ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ನಾನು ಮನವಿ ಮಾಡ್ಕೊಂಡಿದ್ದೆ. ಅದು ಇದುವರೆಗೂ ಅದ್ರ ಬಗ್ಗೆ ಗಂಭೀರವಾಗಿ ಪ್ರಕರಣ ಕ್ರಮ ಕೈಗೊಂಡಿಲ್ಲ. ಅದು ನಿನ್ನೆ ನನಗೆ ದಾಖಲಾತಿ ಸಿಕ್ಕಿದೆ, ಅಂದರೆ ಲೋಕಾಯುಕ್ತ ಕಚೇರಿಯ ಟಿಪ್ಪಣಿ. ಅದು ನೋಡಿದಾಗ ಗೊತ್ತಾಗುತ್ತೆ ನನಗೇನು ಆರೋಪ ಮಾಡಿದೆ, ಏನೋ ಅನುಮಾನ ವ್ಯಕ್ತಪಡಿಸಿ ಅದು ನಿಜ ಅಂತೇಳಿ. ಕೇಸ್ ಶುರುವಾಗೋಕ್ಕಿಂತ ಮುಂಚೆ ಇದು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ, ಹೈಕೋರ್ಟ್ಗೆ ಹೋಗಿ ಆಮೇಲೆ ಕೆಳ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಒಪ್ಪಿಸಿ ಇಷ್ಟೆಲ್ಲ ಆಯ್ತಲ್ಲ, ಇದೆಲ್ಲದಕ್ಕಿಂತ ಮುಂಚೆನೆ ಭದ್ರ ಮಾಡ್ಕೊಂಡಿದ್ದಾರೆ ಒಂದಿಷ್ಟು ಸುಳಿವು ಸಿಕ್ಕಿ ಅನ್ನುವಂಥ ವಿಷಯ ಇದು. ಈ ರೀತಿ ಹಾಗಾದರೆ ನಾಪತ್ತೆಯಾಗಿರೋ ದಾಖಲೆಗಳಲ್ಲಿ ಏನೇನಿದ್ದು, ಯಾರ್ಯಾರಿಗೆ ಸಂಬಂಧಪಟ್ಟದ್ದು, ಈಗ ಇಡಿಗೆ 2 ದೊಡ್ಡ ಮಿನಿಸ್ಟರ್ಗಳ ಲಿಂಕ್ ಸಿಕ್ಕಿದೆಯಂತೆ. ಅವರ ಹೆಸರು ವಿಚಾರಣೆಗೊಳಪಡಿಸಿದ ಬಹಳಷ್ಟು ಅಧಿಕಾರಿಗಳಿಂದ ಕೇಳಿಬಂದಿದ್ದು 2 ಮಂತ್ರಿಗಳಿಗೆ ಇಡಿ ಶಾಕ್ ಫಿಕ್ಸ್ ಅಂತ ಹೇಳಲಾಗ್ತಿದೆ. ನಿನ್ನೆ ಸಿದ್ದರಾಮಯ್ಯನವರು 2 ಹಿರಿಯ ವಕೀಲರನ್ನ ಭೇಟಿಯಾಗಿ ಬಂದಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ಭೇಟಿಯಾಗಿದ್ದು ಅಷ್ಟೇ ಅಲ್ಲ, ಆಮೇಲೆ ಲಂಚ್ ಬ್ರೇಕ್ ಅಷ್ಟೊತ್ತಿಗೆ ಕಪಿಲ್ ಸಿಬಲ್ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ. ಇಬ್ಬರಿಬ್ಬರು ದೊಡ್ಡ ವಕೀಲರನ್ನ, ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಬಹುದು ಇಡಿ ಟೆನ್ಷನ್ ಎಷ್ಟು ಸಿದ್ದರಾಮಯ್ಯನವ್ರಿಗೆ ಆವರಿಸ್ಕೊಂಡಿದೆ ಅಂತ. ಇಬ್ಬರು ಅಭಯ ಕೊಟ್ಟಿದ್ದಾರಂತೆ, ಕಾನೂನು ಹೋರಾಟ ಮಾಡೋಣ, ಏನು ಹೆದರ್ಕೊಳ್ಬೇಡಿ, ಖಂಡಿತ ಏನು ಮಾಡೋಕ್ಕಾಗಲ್ಲ ಅನ್ನೋ ಅಭಯ ಕೊಟ್ಟು ಕಳಿಸಿದ್ದಾರಂತೆ, ನೋಡ್ಕೊಳ್ಳೋಣ ಅಂತ. ಹಿಂದೆ ಹೈಕೋರ್ಟಲ್ಲೂ ಅಭಿಷೇಕ್ ಮನು ಸಿಂಘ್ವಿ ಅವರೇ ವಾದ ಮಾಡಿದ್ದು, ಕಪಿಲ್ ಸಿಬಲ್ ಅವರು ಈ ಸೈಟ್ ವಾಪಸ್ 14 ಸೈಟ್ ವಾಪಸ್ ಕೊಟ್ಬಿಡಿ ಅಂತ ಸಲಹೆ ಕೊಟ್ಟಿದ್ರು ಅಂತ ಹೇಳಲಾಗಿತ್ತು. ಅದಕ್ಕೆ ವಾಪಸ್ ಕೊಟ್ಟರು ಕಡೆಗೆ ಸಿದ್ದರಾಮಯ್ಯನವರು ಅಂತೆಲ್ಲ. ಈಗ ಅವರಿಬ್ಬರನ್ನೂ ಭೇಟಿಯಾಗಿ ಬಂದಿದ್ದಾರೆ. ಭೈರತಿ ಸುರೇಶ್ ಅವರು ಕೂಡ ಅವ್ರ ಜೊತೆಗೆ ಹೋಗಿದ್ರು, ಯಾಕಂದ್ರೆ ಅವ್ರಿಗೂ ತಲೆನೋವಿದೆ ಈ ಕೇಸಲ್ಲಿ. ಕಾದು ನೋಡಬೇಕು. ಮಹತ್ವದ ತಿರುವನ್ನ ಕೊಡಬಲ್ಲ ಒಂದು ಲೋಕಾಯುಕ್ತ ಟಿಪ್ಪಣಿಯನ್ನೇ ಹೊರಗೆಳೆದಿದ್ದಾರೆ ಸ್ನೇಹಮಯಿ ಕೃಷ್ಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.